ಏನಕ್ಕೆ ಬ್ಲೂ ಶರ್ಟ್ ಎಲ್ಲದರಲ್ಲೂ? ಯಾಕೆ ಬ್ಲೂ? ನಂಗೆ ಆಕಾಶ ಅಂದ್ರೆ ಬಹಳ ಇಷ್ಟ. ಆಕಾಶದ ಕಲರ್ ಏನು. ಬಟ್ ಜನ ಬೇರೆ ಮಾತಾಡ್ತಾರೆ, ಹುಚ್ಚ ವೆಂಕಟ್ ಬ್ಲೂ ಶರ್ಟ್ ಹಾಕಕ್ಕೆ ಕಾರಣ ಬೇರೆ ಇರತ್ತೆ. ಇಲ್ಲ, ಆಕಾಶ ನನ್ಗೆ ಮೊದಲಿಂದ ನನಗೆ ಸೂರ್ಯ ಇಷ್ಟ, ಸನ್ ಸೆಟ್ ಅಲ್ಲ, ಸನ್ ರೈಸ್ ಅಲ್ಲ, ಮೂನ್ ಇಷ್ಟ, ವಿಚಿತ್ರ ಬಿಡಿಯೋದಲ್ಲ ನನಗೆ ಇಷ್ಟ ಏನಲ್ಲ. ಬಟ್ ಏನಕ್ಕೆ ಅಷ್ಟು ಕೋಪ ಹುಚ್ಚ ವೆಂಕಟ್ಗೆ? ಯಾಕೆ ಪ್ರೀತಿ ವಿಚಾರಕ್ಕೆ ಬಂದಾಗ ಕೋಪ? ಜನ ಮೋಸ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ರಿಯಾಕ್ಟ್ ಮಾಡ್ತೀರಾ, ಯಾಕೆ? ಏನಂತದ್ದು ಅದು ಹೇಳಕ್ಕಾಗಲ್ಲ. ಬಟ್ ಒಂದು ವಿಷಯ ಹೇಳ್ತೀನಿ ಪ್ರತಿಯೊಬ್ಬರಿಗೂ, ಹೆಣ್ಣು ಹೊಣ್ಣು ಮಣ್ಣು ಭಾಷೆ ಕಲ್ಚರ್ ಈ ವಿಷಯ ನೀವು ಬಿಟ್ರೆ ಸಾಯಿಸ್ಬಿಡ್ತೀನಿ. ನಾನು ಹೆಂಗೆ ಸಾಯಿಸೋಕ್ಕಾಗತ್ತೆ ಅಲ್ವಾ? ನೀವು ಕೇಳ್ತೀರ ಪ್ರಶ್ನೆ, ನೀವು ಹೆಂಗೆ ಬಂದು ಸಾಯಿಸ್ತೀರಾ? ಹುಚ್ಚ ವೆಂಕಟ್ ಸೇನೆ 1000 ಜನ ಅವ್ರೆ ಸಾಕು. ಅಲ್ಲ, ಬಟ್ ಈಗ ಸಾಯಿಸೋದು ಅಂದ್ರೆ ಏನ್ ಲಾಲಿಪಾಪ್ ತಿಂದಂಗ? ಯಾರಿಗಾದ್ರೂ ಹೋಗ್ಬಿಟ್ಟು ಲಾಂಗಿಂಗ್ ಎತ್ಕೊಂಡು ಸಾಯಿಸ್ತೀನಿ ಅಂತ ಆವಾಜ್ ಹಾಕಿದ್ರ? ಈಗ ಲಾಲಿಪಾಪ್ ತಿಂದಂಗ ಅಂತಂದಲ್ಲ, ಎಷ್ಟು ಜನ ಸತ್ತವ್ರು ಗೊತ್ತಾ? ಏನ್ರಿಂದ? ಬೈದಿಂದ, ಮಾಡಿರೋ ತಪ್ಪದಿಂದ. ಅದು ನೀವು ಕಂಡಿಡಿಬೇಕು. ನಾನು ಕೊಲೆ ಮಾಡಿಲ್ಲ, ಮತ್ತೆ ಸಾಕ್ಷಿ ಹುಡುಕಿ ನಾನು ಮಾಡಿದ್ದೆ. ನೀವು ಕೊಲೆ ಮಾಡಿದ್ರ? ಮಾಡಿದ್ದೀನ ಇಲ್ಲಲ್ಲ. ಮತ್ತೆ ಹಿಂಗೆ ಎಷ್ಟೋ ಜನ ಸತ್ತಿದ್ದಾರೆ ಅಂತಂದ್ರೆ? ಸತ್ತಿರ್ತಾರೆ. ಅದೇ ಹೆಂಗೆ? ಅದು ಹೆಂಗೆ ಏನದು ಬೇಡ, ನನ್ನ ಕಣ್ಣು ನೋಟ ಸಾಕು ಸಾಯಕ್ಕವರು. ನೀವು ಕಣ್ಣಲ್ಲೇ ಸಾಯಿಸ್ತೀರಾ? ಹೌದು. ಯಾವಾಗ ಮೊದಲನೇ ಸಾರಿ ಹುಚ್ಚ ವೆಂಕಟಿಗೆ ಪ್ರೀತಿ ಆಗಿದ್ದು, ಒಂದ್ ಹುಡುಗಿ ನೋಡಿ ಪ್ರೀತಿಲಿ ಬಿದ್ದಿದ್ದು? ಫರ್ಜಾನಾ ಅಂತ. ಫರ್ಜಾನಾ ಮುಸ್ಲಿಂ ಹುಡುಗಿ, 9ನೇ ಕ್ಲಾಸ್ ಹುಡುಗಿ. 9ನೇ ಕ್ಲಾಸಲ್ಲಿ ಏನ್ ವಿಶೇಷ ಗೊತ್ತಾ ಹುಡುಗಿ ಇದು? ಸೊ ನಾನು ಡ್ರಾಯಿಂಗು ಪೇಂಟಿಂಗು ಚೆನ್ನಾಗಿ ಮಾಡ್ತೀನಿ. ನನ್ಗೆ ಗೊತ್ತಿಲ್ದಿದ್ದು ವಿದ್ಯೆ ಇಲ್ಲ, ಹೇಳ್ತೀನಿ ಏನೇನಂತ. ನನ್ನ ಪಾಡು ನಾನು ಮಾಡ್ಕೊಂಡು ಕೂತಿದ್ದೆ. 9th ಸ್ಟ್ಯಾಂಡರ್ಡ್ ಫಸ್ಟ್ ಕ್ಲಾಸ್. ಅದೇ ಅಲ್ಲಿವರೆಗೂ ಹುಚ್ಚ ವೆಂಕಟ್ ಬಿಡು, ಚಿಕ್ಕ ವಯಸ್ಸು ಬಿಡೋದು ಬೇರೆ ವಿಷಯ. ಆಮೇಲೆ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು. ಯಾರು? ಫರ್ಜಾನಾ ಪಕ್ಕದಲ್ಲಿ ಕೂತ್ಕೊಂಡ್ರು. ನಾನು ನೋಡಿದೆ, ನನ್ಗೆ ನಾಚಿಕೆ ಸ್ವಲ್ಪ. ಕೂತ್ಕೊಂಡ್ರು. ನೀವು ಚೆನ್ನಾಗಿ ಪೇಂಟ್ ಮಾಡ್ತಿದ್ದೀರಾ ಅಂದ್ರು. ಥ್ಯಾಂಕ್ಸ್ ಅಂದೆ ಅಷ್ಟೇ. ಅವ್ರ ಮುಖಾನೇ ನೋಡಿಲ್ಲ. ನಾನು ಫುಲ್ ಪೇಂಟಿಂಗ್ ಮುಗಿಸ್ದೆ. ಅವ್ರು ನನ್ನ ಪಕ್ಕದಲ್ಲೇ ಕೂತಿದ್ರು. ಆಮೇಲೆ ಏನಾಯ್ತು, ನಾನು ಪೇಂಟ್ ಮಾಡಿದೆ, ಬಟ್ ಇನ್ಸ್ಪಿರೇಷನ್ ಅವರಾದ್ರು. ಪ್ರೈಸ್ ಗೆದ್ಬಿಟ್ಟು ಏಷ್ಯನ್ ಪೇಂಟ್ಸು 3rd ಪ್ರೈಸ್ ಬಂತು. ಸೊ ದಟ್ ಇಸ್ ಮನೀಷಾ ಕೊರಲ ಅವ್ರ ತರ ಇದ್ರು. ಮನೀಷಾ ಕೊರಲ ತರ ಸೇಮ್ ಡಿಟ್. ಸೊ ಐ ಮಿಸ್ ಯು ಫರ್ಜಾನ್ ಅವರೇ. ಫರ್ಜಾನಾ ಅಷ್ಟೇ. ಆಮೇಲೆ ಯಾಕೆ ಫರ್ಜಾನಾ ಪ್ರೀತಿ ಸಿಗ್ಲಿಲ್ವಾ? ಇನ್ನೊಂದು ಪ್ರೀತಿ ಬಂದ್ಬಿಡ್ತು ಅಲ್ಲಿ. ಯಾರು ನೆಕ್ಸ್ಟ್ ಫರ್ಜಾನಾ ಆದ್ಮೇಲೆ ಬಂದಿದ್ದು ಲೈಫಲ್ಲಿ? ಅರ್ಪಣ ಅಂತ. ಎಲ್ಲಿ? ಕಾಲೇಜಲ್ಲಿ ಇದು? 10th ಸ್ಟ್ಯಾಂಡರ್ಡ್ ಅಲ್ಲಿ. 10th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ 9th ಸ್ಟ್ಯಾಂಡರ್ಡ್ ಫರ್ಜಾನಾ. 10th ಗೆ ಅರ್ಪಣ. 11th ಗೆ ಕಾಲೇಜಿಗೆ ಬಂದಾಗ ಹಿಸ್ಟ್ರಿ ಬೇಕಾ? ನೀವು ಹೆಣ್ಮಕ್ಳು ಈಗ ನಾನು ನೋಡೋರು. ಸೊ ಯು ವಿಲ್ ಬಿ ರಿಮೆಂಬರಿಂಗ್ ಮೀ. ಅರ್ಥ ಆಯ್ತಾ? ಪ್ಲೀಸ್ ದಯವಿಟ್ಟು ನೀವು ಮದುವೆ ಆಗಿದ್ದಾರೆ, ನಿಮ್ಮ ಗಂಡನ ಬಿಟ್ಟು ಆಚೆ ಬರಬೇಡ.